ತಮ್ಮೊಳಗೆ ರಾಣಿ ಅಬ್ಬಕ್ಕಳನ್ನ ಕಾಣುವ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರು ಸದೃಢ ರಾಷ್ಟ್ರ ನಿರ್ಮಾಣಕ್ಕಾಗಿ ತಮ್ಮ ಕೊಡುಗೆಯನ್ನ ನೀಡುತ್ತಾ ಬಂದಿದ್ದಾರೆ. ರಾಣಿ ಅಬ್ಬಕ್ಕಳ ಬಲಿದಾನವು ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತೆಯರಿಗೂ ಸ್ಫೂರ್ತಿ ಪ್ರೇರಣೆಯಾಗಲಿ. ಅಬ್ಬಕ್ಕಳ 500ನೇ ಜನ್ಮದಿನದ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಆಕೆಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿರುವುದು ತುಂಬಾ ಸಂತಸ ನೀಡಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದರು. ಮಂಗಳೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅವರು ಉಳ್ಳಾಲಕ್ಕೆ ಭೇಟಿ ನೀಡಿ ಅಬ್ಬಕ್ಕ ವೃತ್ತದ ರಾಣಿ ಅಬ್ಬಕ್ಕಳ ಪುತ್ಥಳಿಗೆ ಹಾರಾರ್ಪಣೆ ನಡೆಸಿ ಗೌರವ ಸಲ್ಲಿಸಿದರು. ಇದಕ್ಕೂ ಮೊದಲು ಉಳ್ಳಾಲದ ಹಿರಿಯ ಬಿಜೆಪಿಗರಾದ ಸೀತಾರಾಮ್ ಬಂಗೇರ ಮತ್ತು ಲಲಿತಾ ಸುಂದರ್ ಅವರ ಮನೆಗಳಿಗೆ ಅವರು ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದರು. ಪಕ್ಷಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ಹಿರಿಯರಾದ ಸೀತಾರಾಮ್ ಮತ್ತು ಲಲಿತಾ ಅವರನ್ನು ಅಗರ್ವಾಲ್ ಅವರು ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಅವರು, ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕಳ ಪುತ್ಥಳಿಯನ್ನು ಉಳ್ಳಾಲ ವೃತ್ತದಲ್ಲಿ ನಿರ್ಮಿಸಿ ಆಕೆಗೊಂದು ಶ್ರೇಷ್ಠ ಸ್ಥಾನಮಾನ ನೀಡಿದ ಸೀತಾರಾಮ ಬಂಗೇರ ಅವರ ಕಾರ್ಯ ಬಹಳ ದೊಡ್ಡದಾಗಿದ್ದು ಎಲ್ಲರೂ ನೆನಪಿಡುವಂತಾಗಿದೆ. ಸಣ್ಣ ಮಕ್ಕಳು ಕೂಡ ರಾಣಿ ಅಬ್ಬಕ್ಕಳ ಪುತ್ಥಳಿಯನ್ನ ಕಂಡು ಈ ಮಹಿಳೆ ಯಾರೆಂದು ಪ್ರಶ್ನಿಸುವ ಜೊತೆಗೆ ಅಬ್ಬಕ್ಕಳ ಇತಿಹಾಸ ಅರಿಯೋ ಕಾರ್ಯ ನಡೆಯುತ್ತಿದೆ ಎಂದರು. हमारे बीच में उपस्थित हैं। यह सब अपने आप में रानी अब्बक्का की प्रतिमूर्ति हैं। यह सब अपने अपने स्तर पर देश के निर्माण में अपना योगदान कर रही हैं। सारी बहनों को मैं प्रणाम करता हुआ ईश्वर से प्रार्थना करता हुआ कि रानी अब्बक्का की यह सोच, उनका यह संघर्ष, उनकी यह विचारधारा और उनका बलिदान हमारी महिला मोर्चा के कार्यकर्ताओं को प्रेरणा देने का काम करे। हमारे भाजपा के मूलवादी के भी कार्यकर्ता रानी अब्बक्का से प्रेरणा लेकर के राष्ट्र निर्माण में अपना योगदान करें. ಈ ಸಂದರ್ಭದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದ ವೇದವ್ಯಾಸ್ ಕಾಮತ್, ಹರೀಶ್ ಪೂಂಜಾ, ಭಾಗ್ಯರಥಿ ಮುರಳ್ಯ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಪೂಜಾ ಪೈ, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಡಾ ಮಂಜುಳಾರಾವ್, ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಾಧವಿ ಉಳ್ಳಾಲ್ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. Volkswagen Mangalore, Airport Road, Yeyadi, Mangalore. Volkswagen.